ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮೊದಲೇ ಹೇಳ್ತಾ ಇದ್ದೀನಿ, ವಿಡಿಯೋನ ಕಂಪ್ಲೀಟ್ ಆಗಿ ಅಂದ್ರೆ ಪೂರ್ತಿ ನೋಡಿ, ಕೊನೆವರೆಗೂ ನೋಡಿ. ಮತ್ತೆ ಕಾಲ್ಭಾಗ ನೋಡೋದು, ಅರ್ಧ ಭಾಗ ನೋಡೋದು, ಸೊ ಈ ರೀತಿಯಾಗಿ ನೋಡಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ, ಮತ್ತೆ ಏನು ಕೂಡ ಅರ್ಥ ಆಗೋದಿಲ್ಲ. ಹಾಗಾಗಿ ಮೊದಲೇ ಹೇಳ್ತಾ ಇದ್ದೀನಿ, ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಪೂರ್ತಿ ನೋಡಿ ಕೊನೆವರೆಗೂ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಎರಡು ವಿಷಯವನ್ನ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು. ಅದರಲ್ಲೂ ಮಹಿಳೆಯರಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಿರುವಂತಹ ಮಹಿಳೆಯರಿಗೆ ಎರಡು ರೀತಿಯಾಗಿರುವಂತಹ ಮೋಸ ನಡೀತಾ ಇದೆ. ಸದ್ಯಕ್ಕೆ ಇದು ಎರಡು ರೀತಿಯಾಗಿರುವಂತಹ ಮೋಸ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಬೇಕಾದ್ರೂ ಕೂಡ ಹೊಸದಾಗಿ ಮೋಸ ನಡೀಬಹುದು. ಸದ್ಯಕ್ಕೆ ಈ ಎರಡು ರೀತಿಯಾಗಿ ಮಹಿಳೆಯರಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿತಾ ಇರೋರಿಗೆ ಮೋಸ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಮಹಿಳೆಯರೇ ಹೋಗಿ ಮೋಸ ಹೋಗೋದಲ್ಲದೆ ಅದಕ್ಕೆ ಹಣನೂ ಕೂಡ ಕೊಟ್ಟು ಬರ್ತಾರೆ. ಇದು ಮೊದಲನೇ ರೀತಿಯಾದಂತ ಮೋಸ. ಇನ್ನು ಎರಡನೇ ರೀತಿಯಾಗಿ ಮಹಿಳೆಯರು ಈ ಒಂದು ಸಣ್ಣ ತಪ್ಪನ್ನ ಮಾಡಿದ್ರೆ ಅವರ ಬ್ಯಾಂಕಿನಲ್ಲಿರುವಂತಹ ಅಥವಾ ಅವರ ಉಳಿತಾಯದ ಎಲ್ಲ ಅಮೌಂಟ್ ಕೂಡ ಖಾಲಿ ಆಗುತ್ತೆ, ಅಂದ್ರೆ ಬೇರೆಯವರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವಾಗ ವಿಷಯಕ್ಕೆ ಬರೋಣ. ಮೊದಲನೇದಾಗಿ ಹೇಳ್ತೀನಿ ನಿಮ್ಗೆ, ಮಹಿಳೆಯರು ಮೋಸ ಹೋಗೋದಲ್ಲದೆ ಅದಕ್ಕೆ ದುಡ್ಡನ್ನು ಕೂಡ ಕೊಟ್ಟು ಬರ್ತಾ ಇದ್ದಾರೆ ಅಂತ ಹೇಳಿದೆ. ಸೊ ಅದು ಯಾವ ರೀತಿ ಅಂತಂದ್ರೆ ಸ್ನೇಹಿತರೆ, ಇವಾಗ ಒಂದು ಸುಳ್ಳು ಸುದ್ದಿ ಅಂದ್ರೆ ಒಂದು ಫೇಕ್ ನ್ಯೂಸ್ ವೈರಲ್ ಆಗ್ತಾ ಇದೆ. ಅಂದ್ರೆ ಇನ್ನು ಸದ್ಯಕ್ಕೆ ಇವಾಗ ವೈರಲ್ ಆಗ್ತಿರುವಂತದ್ದು, ಜಾಸ್ತಿ ಜನಕ್ಕೆ ಅದು ರೀಚ್ ಆಗಿಲ್ಲ. ಇನ್ನು ಇವಾಗ ಫೇಕ್ ನ್ಯೂಸ್ ಅಂದ್ರೆ ಒಂದು ಸುಳ್ಳು ಸುದ್ದಿನ ಕ್ರಿಯೇಟ್ ಮಾಡಿದ್ದಾರೆ ಯಾರು. ಏನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯನ್ನ ಅಪ್ಡೇಟ್ ಮಾಡಿಸ್ಬೇಕು, ಸರ್ಕಾರದಿಂದ ಆದೇಶ ಆಗಿದೆ, ಗೃಹಲಕ್ಷ್ಮಿ ಯೋಜನೆಯನ್ನ ಅಪ್ಡೇಟ್ ಮಾಡಿಸ್ಬೇಕು, ಇಲ್ಲ ಅಂತಂದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಕಂತುಗಳಲ್ಲಿ ನಿಮ್ಗೆ ಹಣ ಬರೋದಿಲ್ಲ ಅಂತ ಯಾರೋ ಒಬ್ರು ಫೇಕ್ ನ್ಯೂಸ್ ಅನ್ನ ಕ್ರಿಯೇಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಬಾಯಿಯಿಂದ ಬಾಯಿಗೆ ಈ ರೀತಿಯಾಗಿ ಇವಾಗ ವೈರಲ್ ಆಗ್ತಾ ಇದೆ. ಮೊದಲೆಲ್ಲ KYC ನ ಅಪ್ಡೇಟ್ ಮಾಡಿಸ್ಬೇಕು, ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಬೇಕು, ರೇಷನ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಸರ್ಕಾರ ಆದೇಶನ ಕೊಟ್ಟಿತ್ತು. ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯನ್ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಕೆಲವರು ಫೇಕ್ ನ್ಯೂಸ್ ಅನ್ನ ಇವಾಗ ಕ್ರಿಯೇಟ್ ಮಾಡಿ ಬಿಟ್ಟಿದ್ದಾರೆ. ಅದು ವೈರಲ್ ಆಗ್ತಾ ಇದೆ. ಸೊ ನಿಮ್ಮ ಬಳಿಯೂ ಕೂಡ ಬಂದಿರ್ಬೋದೇನೋ. ಸೊ ಬಂದಿದ್ರು ಬರ್ದೇ ಇದ್ರು ಕೂಡ ಈ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ನಿಮ್ಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ಅಪ್ಡೇಟ್ ಮಾಡಿಸ್ಬೇಕಾ? ಈ ರೀತಿಯಾಗಿ ಗೌರ್ಮೆಂಟ್ ಆದೇಶ ಕೊಟ್ಟಿದೆಯಾ, ಆರ್ಡರ್ ಕೊಟ್ಟಿದೆಯಾ, ಇಲ್ಲಾಂದ್ರೆ ಮುಂದಿನ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ವಾ ಅಂತ ನೀವೇನಾದ್ರೂ ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ಇದೊಂದು ಫೇಕ್ ನ್ಯೂಸ್ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆನ ಅಪ್ಡೇಟ್ ಮಾಡಿಸೋದಕ್ಕೆ ಹೋಗ್ಬೇಡಿ. ಗೃಹಲಕ್ಷ್ಮಿ ಯೋಜನೆನ ಅಪ್ಡೇಟ್ ಮಾಡಿಸ್ಬೇಕು, ಇಲ್ಲ ಅಂತಂದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಮುಂದಿನ ಕಂತುಗಳು ಬರೋದಿಲ್ಲ ಅಂತ ಗೌರ್ಮೆಂಟ್ ಯಾವುದೇ ಅಂದ್ರೆ ಸರ್ಕಾರ ಯಾವುದೇ ಆದೇಶ ಕೊಟ್ಟಿಲ್ಲ, ಯಾವುದೇ ಆರ್ಡರ್ ಕೂಡ ಕೊಟ್ಟಿಲ್ಲ, ಯಾವುದೇ ನೋಟಿಫಿಕೇಶನ್ ಕೂಡ ಕೊಟ್ಟಿಲ್ಲ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ಜನ ಮಹಿಳೆಯರು ಇಲ್ಲೇ ಮೋಸ ಹೋಗ್ತಾ ಇದ್ದಾರೆ. ಅಂತಂದ್ರೆ ಈ ರೀತಿಯಾಗಿ ಯಾರೋ ಫೇಕ್ ನ್ಯೂಸ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅದನ್ನ ನಂಬಿಕೊಂಡು ಕೆಲವರು, ಅಂದ್ರೆ ಎಲ್ಲರೂ ಅಂತ ಹೇಳೋದಕ್ಕಾಗಲ್ಲ, ನಂಬಿಕೊಂಡು ಕೆಲವರು ಮಹಿಳೆಯರು CSC ಸೆಂಟರ್ಗಾಗಿರ್ಬೋದು, ಗ್ರಾಮವನ್ನಾಗಿರ್ಬೋದು, ಬೆಂಗಳೂರವನ್ನಾಗಿರ್ಬೋದು ಅಥವಾ ಸೈಬರ್ ಸೆಂಟರ್ಗಾಗಿರ್ಬೋದು, ಅಲ್ಲಿ ಹೋಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಅಪ್ಡೇಟ್ ಮಾಡಿಸ್ಬೇಕಂತೆ. ಹೌದಾ ಅಂತ ಕೆಲವರು ಕೇಳಿದ್ದಾರೆ. ಹೌದು, ಗೃಹಲಕ್ಷ್ಮಿ ಯೋಜನೆಯನ್ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಆತ ಸುಳ್ಳು ಹೇಳಿ ಸೊ ಸುಮ್ನೆ ಕಂಪ್ಯೂಟರ್ ಅಲ್ಲಿ ಏನೋ ಮಾಡತರ ಮಾಡಿ, ಟೈಪ್ ಮಾಡತರ ಮಾಡಿ ಕೆಲವೊಂದು ನಂಬರ್ ಅನ್ನ ಹಾಕ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಆಗಿದೆ ತಗೊಳ್ಳಿ ಅಂತ ಸುಮ್ನೆ ದುಡ್ಡು ಇಸ್ಕೋತಾ ಇದ್ದಾರೆ. ಅಂದ್ರೆ 50 ರೂಪಾಯಿ 100 ರೂಪಾಯಿ ಈ ರೀತಿಯಾಗಿ ಸುಮ್ನೆ ದುಡ್ಡು ಇಸ್ಕೋತಾ ಇದ್ದಾರೆ. ಅವ್ರಿಗೆ ಗೊತ್ತು, ಆ ಒಂದು ಸೇವಾ ಕೇಂದ್ರದವ್ರಿಗೆ ಗೊತ್ತು ಇದು ಸುಳ್ಳು ನ್ಯೂಸ್ ಅಂತ. ಆದ್ರೆ ಒಂದು 50 ರೂಪಾಯಿ 100 ರೂಪಾಯಿ ಆಸೆಗೋಸ್ಕರ ಈ ರೀತಿಯಾಗಿ ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಾರು ಅಂತ ಹೇಳೋದಕ್ಕಾಗಲ್ಲ, ಇಲ್ಲಿ ಕೆಲವರು ಈ ರೀತಿಯಾಗಿ ಮೋಸ ಮಾಡ್ತಾ ಇದ್ದಾರೆ. ಸೊ ಆದ್ರಿಂದ ನೀವು ಹುಷಾರಾಗಿರಿ. ಈ ರೀತಿಯಾಗಿ ಗೌರ್ಮೆಂಟ್ ಇಂದ ಯಾವುದೇ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿಲ್ಲ. ಮಹಿಳೆಯರು ಯಾರು ಕೂಡ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಮಾಡಿಸೋದಕ್ಕೆ ಹೋಗ್ಬೇಡಿ. ಇದೆಲ್ಲ ಫೇಕ್ ನ್ಯೂಸ್. ಇದು ಮೊದಲನೇದಾಗಿ. ಯಾಕೆ ನಿಮ್ಗೆ ಮೋಸ ಹೋಗೋದ್ರ ಜೊತೆಯಲ್ಲಿ ಹಣವನ್ನು ಕೂಡ ಕೊಟ್ಟು ಬರ್ತಾ ಇದಾರೆ ಅಂತ ಹೇಳಿದೆ ಅಂದ್ರೆ ಇದೇ ಕಾರಣಕ್ಕೆ. ರೇಷನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸುವಂತದ್ದು, ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸುವಂತದ್ದು, ಬ್ಯಾಂಕ್ ಅಲ್ಲಿ KYC ನ ಅಪ್ಡೇಟ್ ಮಾಡಿಸುವಂತದ್ದು, ಇದೆಲ್ಲ ಮಾಡಿಸ್ಬೋದು. ಇದು ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. ಇದು ಗೌರ್ಮೆಂಟ್ ಅನ್ನು ಕೂಡ ಆರ್ಡರ್ ಆಗಿದೆ. ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡ್ಬೇಕು, ರೇಷನ್ ಕಾರ್ಡ್ ಅನ್ನು ತಿದ್ದುಪಡಿ ಮಾಡಿಸ್ಬೇಕು, ಇದೆಲ್ಲ ಗೌರ್ಮೆಂಟ್ ಇದನ್ನು ಕೂಡ ಆದೇಶ ಕೊಡುತ್ತೆ. ಆದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನೇ ಅಪ್ಡೇಟ್ ಮಾಡಿಸ್ಬೇಕು ಅನ್ನೋದು ಶುದ್ಧ ಸುಳ್ಳು. ಸೊ ಆದ್ರಿಂದ ಇದನ್ನ ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ. ಇದು ಮೊದಲನೇ ರೀತಿಯಾಗಿ. ಇನ್ನು ಎರಡನೇ ರೀತಿಯಾಗಿ ನಿಮ್ಗೆ ಹೇಳಿದೆ, ಮಹಿಳೆಯರು ಈ ಒಂದು ಸಣ್ಣ ತಪ್ಪು ಏನಾದ್ರು ಮಾಡಿದ್ರೆ ಅವರ ಉಳಿತಾಯದ ಹಣ ಏನಿದೆ, ಅವರ ಬ್ಯಾಂಕಿನಲ್ಲಿರುವಂತಹ ಉಳಿತಾಯದ ಹಣ ಏನಿದೆ, ಅದರ ಜೊತೆಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅದನ್ನು ಕೂಡ ಖಾಲಿ ಆಗುವಂತ ಸಾಧ್ಯತೆ ಇರುತ್ತೆ. ಯಾವ ರೀತಿ ಇದನ್ನ ಮೋಸ ಮಾಡ್ತಾರೆ ಅಂತಂದ್ರೆ, ಕೆಲವರು ಸ್ಕ್ಯಾಮರ್ಸ್ ಅಂತ ಇರ್ತಾರೆ. ಅವ್ರು ಎಲ್ಲೋ ಕೂತ್ಕೊಂಡು ಬೇರೆ ಸ್ಟೇಟ್ ಅಲ್ಲಿ ಕೂತ್ಕೊಂಡು ನಿಮ್ಗೆ ಮೋಸ ಮಾಡ್ತಾರೆ. ಸೊ ಓಕೆನಾ, ಅಥವಾ ಈ ರೀತಿ ಮೋಸ ಮಾಡ್ಬೇಕು ಅಂತಾನೆ ಕೆಲವರು ಇರ್ತಾರೆ. ಓಕೆನಾ, ಅವರು ನಿಮ್ಗೆ ಕಾಲ್ ಮಾಡಿ
ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವಿಚಾರಿಸ್ತಾರೆ. ಬ್ಯಾಂಕ್ನವರ ಹೆಸರು ಹೇಳ್ಕೊಂಡು ಮತ್ತೆ ಅಧಿಕಾರಿಗಳು ಅಂದ್ರೆ ನಾವು ಗೌರ್ಮೆಂಟ್ ಅಫಿಷಿಯಲ್ಸ್ ಅಂತ ಹೆಸರು ಹೇಳ್ಕೊಂಡು ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಇವರು ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಾರೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ಪಡಿತಾ ಇರ್ತಾರಲ್ಲ ಅವ್ರನ್ನೇ ಟಾರ್ಗೆಟ್ ಅನ್ನ ಮಾಡ್ತಾರೆ. ಕಾಲ್ ಮಾಡಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಉಪಯೋಗ ಆಗ್ತಾ ಇದೆಯಾ ಅಂತ ಕೇಳ್ತಾರೆ. ಅದಾದ್ಮೇಲೆ ನಿಮ್ಮ ಎಲ್ಲಾ ಕಂತು ಬಂದಿದೆಯಾ ಅಂತ ಚೆಕ್ ಮಾಡ್ತೀನಿ, ಮತ್ತೆ ಮುಂದಿನ ಕಂತು ಯಾವಾಗ ಬರುತ್ತೆ ಅಂತ ಚೆಕ್ ಮಾಡ್ತೀನಿ, ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕೊಡಿ, OTP ಕೊಡಿ ಅಂತ ಈ ರೀತಿಯಾಗಿ ಕೇಳಿ ನಿಮ್ಮ ಬ್ಯಾಂಕಿನಲ್ಲಿರುವಂತ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟ್ ಅನ್ನ ಖಾಲಿ ಮಾಡ್ಬಿಡ್ತಾರೆ. ಅಂದ್ರೆ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನ ಮಾಡ್ಕೊಂತಾರೆ. ಅಂದ್ರೆ ಕಳ್ಳತನ ಅಂತಾನೆ ಹೇಳ್ಬೋದು, ಅಂದ್ರೆ ಆನ್ಲೈನ್ ಕಳ್ಳತನ ಅಂತಾನೆ ಹೇಳ್ಬೋದು. ಸೊ ಆದ್ರಿಂದ ಮಹಿಳೆಯರು ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಕಾಲ್ ಮಾಡುವವರಿಗೆ ಯಾವುದೇ ರೀತಿಯಾದ ಪರ್ಸನಲ್ ಇನ್ಫಾರ್ಮೇಶನ್, ಫೋನ್ ನಂಬರ್, ಬ್ಯಾಂಕ್ ಡೀಟೇಲ್ಸ್, OTP ನಂಬರ್ ಅನ್ನ ಕೊಡೋದಕ್ಕೆ ಹೋಗ್ಬೇಡಿ. ಸೊ ಈ ಎರಡು ರೀತಿಯಾಗಿ ಸದ್ಯಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಸೊ ಈ ಎರಡು ಮಾರ್ಗವನ್ನು ಉಪಯೋಗಿಸಿಕೊಂಡು ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಹೊಸ ರೀತಿಯಾಗಿ ಹೊಸ ಮಾರ್ಗವನ್ನ ಕಂಡುಹಿಡಿತಾರೆ. ಅದು ಯಾವ ರೀತಿ ಮಾಡ್ತಾರೆ ಅಂತ ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಹೆಸರಿನಲ್ಲಿ ಈ ರೀತಿಯಾಗಿ ಮೋಸ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬೇಕಾದ್ರೂ ಅಂದ್ರೆ ಹೊಸ ಮಾರ್ಗ ಬೇಕಾದ್ರೂ ಕಂಡುಹಿಡ್ಕೋಬಹುದು ಮಹಿಳೆಯರಿಗೆ ಮೋಸ ಮಾಡೋದಕ್ಕೆ. ಸೊ ಆದ್ರಿಂದ ಎಲ್ಲರೂ ಕೂಡ ಹುಷಾರಾಗಿರಿ. ಯಾವುದೇ ಕಾರಣಕ್ಕೂ ನೀವು OTP ನಂಬರ್ನ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಅಕೌಂಟ್ ನಂಬರ್ IFSC ಶೇರ್ ಮಾಡಿದ್ರು ಓಕೆ, ಅದನ್ನು ಕೂಡ ಶೇರ್ ಮಾಡಬೇಡಿ. ಒಂದ್ ವೇಳೆ ಶೇರ್ ಮಾಡಿದ್ರು ಕೂಡ OTP ನಂಬರ್ನ ಕೇಳ್ತಾ ಇದಾರೆ ಅಂತ ಅನ್ಕೊಂಡ್ರೆ ಅವರು ಮೋಸ ಮಾಡೋದಕ್ಕೆ ಅಂತಾನೆ ತಿಳ್ಕೊಬೇಡಿ. ಸೊ ಅದರಿಂದ OTP ನಂಬರ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆ ಸ್ನೇಹಿತರೆ, ಮಹಿಳೆಯರಿಗೆ ಈ ವಿಚಾರ ಗೊತ್ತಿರ್ಲಿ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡಿರುವಂತ ಉದ್ದೇಶ. ಎಲ್ಲರೂ ಕೂಡ ಕಷ್ಟಪಟ್ಟು ದುಡಿತಾರೆ, ಅದು ಸುಮ್ನೆ ವ್ಯರ್ಥ ಆಗ್ಬಾರ್ದು, ಅಂದ್ರೆ ಮೋಸ ಆಗ್ಬಾರ್ದು. ಮುಂದಿನ ಉಪಯುಕ್ತ ಮಾಹಿತಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.